ಭಾರತದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ವಾರ್ತೆ ಅತ್ಯಂತ ದುಃಖವನ್ನುಂಟು ಮಾಡಿದೆ. ಭಾರತ ಕಂಡ ಖ್ಯಾತ ಆರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಿಗಳಾಗಿ ದೇಶಕ್ಕೆ ನೀಡಿದ ಸೇವೆಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಭಾರತದ ಆರ್ಥಿಕ ಉದಾರೀಕರಣದ ವಾಸ್ತುಶಿಲ್ಪಿ ಎಂಬ ಬಿರುದನ್ನು ಗಳಿಸಿದವರು. 10 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಈ ಅವಧಿಯಲ್ಲಿ ಭಾರತದ ಆರ್ಥಿಕತೆಯನ್ನು ಪುನರುಜ್ಜೀವನಗೊಳಿಸಿ ಉದಾರೀಕರಣಗೊಳಿಸುವ ಗುರಿಯನ್ನು ಸಹ ಹೊಂದಿದ್ರು. ನಾನು ಇವತ್ತಿನ ದಿನ ಮನಮೋಹನ್ ಸಿಂಗ್ ಅವರ ಜನನ, ಬಾಲ್ಯ, ಶಿಕ್ಷಣ ಈ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚಿಸೋದಿಲ್ಲ. ಅವರ ಮೇಜರ್ ರಿಫಾರ್ಮ್ ಏನಿದೆ, ನಾವು ಏನಿವತ್ತು ಆರಾಮಾಗಿ ಒಂದು ಜೀವನನ ನಡೆಸ್ತಾ ಇದ್ದೀವಿ, ಅದಕ್ಕೆ ಅವರು ಒಂದು ಮುನ್ನಡೆಯನ್ನು ಬರೀತಾರೆ. ನಾವು ಇವತ್ತಿನ ದಿನ ಅದನ್ನು ಸ್ಮರಿಸಲೇಬೇಕು. ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಾನು ಪ್ರಯತ್ನಿಸ್ತೀನಿ. 1991ರಿಂದ 1996ರವರೆಗೆ ನರಸಿಂಹರಾವ್ ಅವರ ಸಂಪುಟದಲ್ಲಿ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿರ್ತಾರೆ. ಆ ಸಮಯದಲ್ಲಿ ಭಾರತ ತನ್ನ ಕೆಟ್ಟ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಿರುತ್ತೆ. ಮತ್ತೆ ಭಾರತ ಉನ್ನತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗೋದಕ್ಕೆ ಮನಮೋಹನ್ ಸಿಂಗ್ ಅವರ ಕೊಡುಗೆ ಏನು ಅಂತ ನಾವಿವತ್ತು ನೋಡೋಣ. 1980ರ ದಶಕದ ಕೊನೆಯಲ್ಲಿ ಸರ್ಕಾರದ ವೆಚ್ಚವು ಅದರ ಆದಾಯವನ್ನು ಮೀರಿ ಎಷ್ಟು ಬೆಳೆಯಿತಂತ ಹೇಳಿದ್ರೆ ಸಾಲಗಳ ಮೂಲಕ ಕೂಡ ವೆಚ್ಚವನ್ನು ಭರಿಸೋದು ಸಾಧ್ಯವಾಗಿರಲಿಲ್ಲ. 1991ರಲ್ಲಿ ಭಾರತ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇರುತ್ತೆ. ಆಮದು ಮತ್ತು ರಫ್ತುಗಳಿಗೆ ಇದ್ದ ಕಠಿಣ ನಿಯಮಾವಳಿಗಳು, ಸ್ಥಳೀಯವಾಗಿಯೂ ಉದ್ಯಮ ಆರಂಭ ಮತ್ತು ನಡೆಸೋದಕ್ಕೆ ಇದ್ದಂತಹ ನಿಯಮಗಳ ಕಾರಣದಿಂದಾಗಿ ಭಾರತವೇ ಸಂಕಷ್ಟದಲ್ಲಿರುತ್ತೆ. ಅಂದಿನ ಸ್ಥಿತಿಯಿಂದ ಹೊರಬರೋದಕ್ಕೆ PV ನರಸಿಂಹರಾವ್ ಅವರ ನೇತೃತ್ವದ ಸರ್ಕಾರಕ್ಕೆ ಕಂಡಂತಹ ಮಾರ್ಗವೇ ಉದಾರೀಕರಣ. ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಉಳಿಸೋದಕ್ಕೆ ಭಾರತವು ಬೃಹತ್ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುತ್ತೆ. ಜುಲೈ 24, 1991ರಂದು ಹಣಕಾಸು ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರು ಸಂಪೂರ್ಣವಾಗಿ ಹೊಸ ಕ್ರಮವನ್ನು ಘೋಷಿಸ್ತಾರೆ. ಅದೇ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಹಾಗಾದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂದರೆ ಏನು, ಅದರ ಉದ್ದೇಶಗಳೇನಾಗಿತ್ತು ಅಂತ ನೋಡೋಣ. ಮೊದಲಿಗೆ ಉದಾರೀಕರಣ ಅಂತ ಹೇಳಿದ್ರೆ ರಾಷ್ಟ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಡ್ಡವಾಗಿರೋ ನಿರ್ಬಂಧಗಳನ್ನು ತೆಗೆದುಹಾಕೋದಾಗಿರುತ್ತೆ. ದೇಶೀಯ ಉದ್ಯಮದ ಪೈಪೋಟಿಯನ್ನು ಹೆಚ್ಚಿಸೋದು ಇದರ ಗುರಿಯಾಗಿರುತ್ತೆ. ಆಮದು ಮತ್ತು ರಫ್ತುಗಳ ಮೇಲೆ ನಿಯಮಗಳನ್ನ ಜಾರಿಗೊಳಿಸುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸುತ್ತೆ. ವಿದೇಶಿ ಹೂಡಿಕೆ ಮತ್ತು ತಾಂತ್ರಿಕ ಪ್ರಗತಿಗಳನ್ನ ಹೆಚ್ಚಿಸೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇಶದ ವ್ಯಾಪ್ತಿಯನ್ನು ವಿಸ್ತರಿಸೋದು ಇದರ ಗುರಿಯಾಗಿರುತ್ತೆ. ಖಾಸಗೀಕರಣವು ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಒಂದು ಉದ್ಯಮದ ಮಾಲೀಕತ್ವ ಮತ್ತು ನಿರ್ವಹಣೆಯನ್ನು ವರ್ಗಾಯಿಸೋದಾಗಿದೆ. ಇದರ ಮೂಲಕ ಭಾರತದಲ್ಲಿ ವಿದೇಶ ಹೂಡಿಕೆಯನ್ನು ಪ್ರೋತ್ಸಾಹಿಸಲಾಗುತ್ತೆ. ಇದರಿಂದ ಸರ್ಕಾರದ ಮೇಲಿನ ಆಡಳಿತ ಹೊರೆ ಕಡಿಮೆ ಆಗುತ್ತೆ ಹಾಗೂ ಒಟ್ಟು ಉತ್ಪಾದಕತೆ ಹೆಚ್ಚಾಗಿ ದೇಶದ GDP ಬೆಳೆಯುತ್ತಾ ಹೋಗುತ್ತೆ. ಹಾಗೆ ಜನರಲ್ಲಿ ಉದ್ಯಮಶೀಲತೆಯ ಬಗ್ಗೆ ಹೆಚ್ಚಿನ ಅರಿವು ಕೂಡ ಮೂಡುತ್ತಾ ಹೋಗುತ್ತೆ. ಇನ್ನು ಜಾಗತೀಕರಣದ ಬಗ್ಗೆ ನೋಡೋದಾದರೆ ಸ್ವದೇಶಿ ಆರ್ಥಿಕತೆಯನ್ನು ಜಾಗತಿಕ ಆರ್ಥಿಕತೆಯೊಂದಿಗೆ ಸಂಯೋಜನೆ ಮಾಡೋದು ಇದರ ಪ್ರಕ್ರಿಯೆಯಾಗಿದೆ. ಅಂದರೆ ನಿರ್ಬಂಧನೆಗಳನ್ನು ತೆಗೆದುಹಾಕೋದು, ವಿದೇಶಿಯರಿಗೆ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಲು ಅನುವು ಮಾಡಿಕೊಡೋದು, ನಮ್ಮ ದೇಶದವರು ಬೇರೆ ದೇಶದವರೊಂದಿಗೆ ಹೂಡಿಕೆ ಮಾಡಲು ಕೂಡ ಅವಕಾಶ ಮಾಡಿಕೊಡೋದಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಬಂಡವಾಳ ಚಲನೆಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕೋ ಮೂಲಕ ಭಾರತೀಯ ಆರ್ಥಿಕತೆಯನ್ನು ವಿಶ್ವ ಆರ್ಥಿಕತೆಗೆ ತೆಗೆದುಕೊಂಡು ಹೋಗೋದು ಇದರ ಗುರಿಯಾಗಿರುತ್ತೆ. ಅನುಕೂಲಗಳೇನಂತ ಹೇಳಿದ್ರೆ ಬಂಡವಾಳದ ಹರಿವಿಗೆ ಅನುಕೂಲ ಆಗುತ್ತೆ. ವ್ಯಾಪಾರ ನಿರ್ಬಂಧನೆಗಳನ್ನು ತೆಗೆದುಹಾಕೋದು ಮತ್ತು ವ್ಯಾಪಾರದ ಗಾತ್ರವನ್ನು ಹೆಚ್ಚು ಮಾಡೋದು ಗುರಿಯಾಗಿದೆ. ನಮ್ಮ ದೇಶದ ಕೈಗಾರಿಕೆಗಳು ವಿದೇಶಿ ಕೈಗಾರಿಕೆಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗುತ್ತೆ ಜಾಗತೀಕರಣದ ಮೂಲಕ. ಈ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದಾಗ ಇದರ ಬಗ್ಗೆ ಸ್ವಾಗತಾರ್ಹ ಮಾತುಗಳು ಬಂತು ಅಂತ ಏನಿಲ್ಲ. ಇವತ್ತಿಗೂ ಆಗಿನ ನಿರ್ಧಾರದ ಬಗ್ಗೆ ಆಕ್ಷೇಪಗಳು ಕೇಳಿ ಬರ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಹೇಗೆ ಭಾರತದ ಉದ್ಯಮಗಳು ಜಗತ್ತಿನ ನಾನಾ ಭಾಗಗಳಿಗೆ ಸೇವೆ ವಿಸ್ತರಿಸಲು ಕಾರಣವಾಗುತ್ತೋ ಅದೇ ರೀತಿ ಜಗತ್ತಿನ ದೈತ್ಯ ಕಂಪನಿಗಳು ಎಗ್ಗಿಲ್ಲದೆ ಭಾರತದೊಳಗೆ ಬರ್ತವೆ. ಅವುಗಳಿಗೆ ಸ್ಪರ್ಧೆ ನೀಡೋದಕ್ಕೆ ಇಲ್ಲಿನ ಸಣ್ಣ ಪುಟ್ಟ ಉದ್ಯಮಗಳಿಗೆ ಸಾಧ್ಯವಾಗೋದಿಲ್ಲ ಅನ್ನೋ ಸ್ಥಿತಿ ಕೂಡ ನಿರ್ಮಾಣ ಆಗಿದ್ದುಂಟು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಭಾರತದ ಕಂಪನಿಗಳು ಸಹ ವಿಶ್ವವ್ಯಾಪ್ತಿ ಹರಡೋದಕ್ಕೆ ಸಹಾಯವಾಗುತ್ತೆ. ದೇಶದ ಪಾಲಿಗೆ ಪ್ರಮುಖ ಅಗತ್ಯವಾಗಿದ್ದ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಭಾರೀ ಸುಧಾರಣೆ ಅಂತೂ ಆಗುತ್ತೆ.
ದೇಶದ GDP, ತಲಾದಾಯ, ಹಣದುಬ್ಬರ ದರ ಇವೆಲ್ಲದರಲ್ಲಿ ಸಹ ಬಹಳ ಮುಂದುವರಿಯುತ್ತೆ. ಇವತ್ತು ನಾವು ನೋಡ್ತಾ ಇರೋ ಈ ಬೆಳವಣಿಗೆಗಳೆಲ್ಲ ಆ ಸಮಯದಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳಿಂದ ಸಾಧ್ಯವಾಗಿದೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಸ್ಮರಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸ್ತೇನೆ.